ತಮ್ಮಲ್ಲಿರುವ ವಿಶೇಷ ಸಾಮರ್ಥ್ಯದ ಮೂಲಕ ಕೃಷಿ ಜಮೀನಿನಲ್ಲಿ ಜಲದ ಸೆಲೆಯನ್ನು ಪತ್ತೆಹಚ್ಚಿ ಸಾವಿರಾರು ರೈತರ ಜೀವನಕ್ಕೆ ದಾರಿದೀಪವಾಗಿರುವ ಆಧುನಿಕ ಭಗೀರಥ ಒಬ್ಬರು ಇದ್ದಾರೆ. ಅವರೇ ಕ್ಯಾರ್ಪೇಟೆ ತಾಲೂಕಿನ ನವಿಲುಮಾರನಹಳ್ಳಿಯ ಎನ್ ರಾಮೇಗೌಡ. ನವಿಲುಮಾರನಹಳ್ಳಿಯ ನಂಜೇಗೌಡ ಹಾಗೂ ಮರಿಯಮ್ಮ ದಂಪತಿಗಳ ಪುತ್ರರಾದ ಎನ್ ರಾಮೇಗೌಡ ಅವರು BA/BD ಪದವೀಧರರಾಗಿದ್ದು, ಕ್ಯಾರ್ಪೇಟೆಯ ಪ್ರೌಢಶಾಲೆಯಲ್ಲಿ ಕಳೆದ 22 ವರ್ಷಗಳಿಂದ ಕಲಾ ಶಿಕ್ಷಕರಾಗಿ 1996ರಿಂದ ಶಾಲಾ ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರೂ ತಮ್ಮಲ್ಲಿರುವ ಅಸಾಮಾನ್ಯ ಸಾಮರ್ಥ್ಯದ ಮೂಲಕ ಮೈಸೂರು, ಮಂಡ್ಯ, ಹಾಸನ ಜಿಲ್ಲೆಗಳ ಗ್ರಾಮೀಣ ರೈತರಿಗೆ ಭೂಮಿಯೊಳಗಿನ ಜಲದ ಸೆಲೆ ಕಂಡುಹಿಡಿಯುವ ವಿಜ್ಞಾನಿಯಾಗಿದ್ದಾರೆ. ಶಾಲಾ ಮಕ್ಕಳಿಗೆ ಪ್ರೀತಿಯ ಮೇಷ್ಟು ಆಗಿರುವ ಇವರು ರೈತರ ಪಾಲಿನ ನೀರಾವರಿ ತಜ್ಞ ಎನಿಸಿದ್ದಾರೆ. ನಮಸ್ಕಾರ ಎಲ್ಲ ಸಮಸ್ತ ವೀಕ್ಷಕರಿಗೆ ಸಾಧಕರ ವೇದಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಬ್ಬರು ಶಿಕ್ಷಕರಾಗಿದ್ದು ಕೃಷಿ ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ವೃತ್ತಿ ನಂತರ ಅನ್ನುವಂಥದ್ದು ಕೃಷ್ಣರಾಜಪೇಟೆ ತಾಲೂಕು ಸೀಳ್ನೆರೆ ಹೋಬಳಿಯ ನವಲಮಾರನಹಳ್ಳಿ ಗ್ರಾಮದ ಒಂದು ಚಿಕ್ಕ ಕುಟುಂಬದ ಸಾಧನೆಯ ವ್ಯಕ್ತಿತ್ವ ಎಂಥದ್ದು ಅನ್ನುವಂಥದ್ದನ್ನ ರಾಮೇಗೌಡರನ್ನ ಕೇಳೋಣ. ಅದಕ್ಕಿಂತ ಮೊದಲು ರಾಮೇಗೌಡರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ರಾಮೇಗೌಡ್ರೆ ನಮಸ್ಕಾರ. ನಮಸ್ಕಾರ. ತಾವು ಶಿಕ್ಷಕರಾಗಿ ಕೃಷಿ ಕ್ಷೇತ್ರಕ್ಕೆ ಅವಲಂಬಿತ ಆಗಲಿಕ್ಕೆ ಕಾರಣಗಳೇನು? ನಾನು 1986ರಲ್ಲಿ ಹೈಸ್ಕೂಲ್ ಮಾಸ್ಟರ್ ಆಗಿ ಆಯ್ಕೆಯಾಗಿ ಹೋದೆ. ಅಂದು ಶಾಲೆಯಲ್ಲಿ ಸ್ಕೂಲ್ ಮಾಡ್ಕೋತಾ ಇರಬೇಕಾದ್ರೆ ನನಗೆ ಇಕ್ಕಿದ್ದಂಗೆ ಈ ಬೋರು ನೀರು ಜಲಪಾನ ಮಾಡುವಂಥದ್ದು ರೂಢಿ ಆಯಿತು. ನಾನು ಅಂದಿನಿಂದ ಇಲ್ಲಿವರೆಗೆ 20,000 ಪಾಯಿಂಟ್ಗಳನ್ನು ಮಾಡಿರುತ್ತೇನೆ. ಮೊದಲಿಗೆ ಒಂದು ಕುಟುಂಬದಲ್ಲಿ, ಬಡ ಕುಟುಂಬದಲ್ಲಿ, ಶ್ರೀಮಂತ ಕುಟುಂಬದಲ್ಲಿ ಯಾವುದಾದ್ರೂ ಕೂಡ ಒಂದು ಟೀ ಪೀಸ್ ಕುಡಿದೂ ಕೂಡ ಪಾಯಿಂಟ್ ಮಾಡಿಕೊಟ್ಟಿದ್ದೀನಿ. ತದನಂತರ ಪೇಪರ್ SSLC ಹೋದಾಗ ನೀವು ಫ್ರೀ ಕೊಡಬಾರ್ದು, ಒಂದಷ್ಟು ದುಡ್ಡನ್ನು ಮಾಡಬೇಕು, ನಿಮಗೆ ಇಷ್ಟ ಇಲ್ಲ ಅಂತಂದರೆ ಬೇಕಾದ್ರೆ ಸಂಘ ಸಂಸ್ಥೆಗಳಿಗೆ ಸಾಲ ಕಾಲೇಜಿಗೆ ಕೊಡಿ ಅಂತ ಹೇಳಿದ್ರು. ಅಂದಿನಿಂದ ನಾನು ಮಾಡ್ಕೊಂಡ್ಬಂದಿದ್ದೀನಿ. ನಮ್ಮ ಸ್ಕೂಲ್ ಮಕ್ಕಳಿಗೆ ಸುಮಾರು ಅಂದಿನಿಂದ 85-86ನೇ ಸಾಲಿಂದ ಫೀಸು, ಪುಸ್ತಕ, ಯೂನಿಫಾರ್ಮು, ಆಟೋ ಚಾರ್ಜು, ಮತ್ತೆ ನಮ್ಮ ಸಂಸ್ಥೆ ಇನ್ನು ಗ್ರಾಂಟ್ ಆಗಿದ್ದಲ್ಲ ಅವ್ರಿಗೂ ಸಣ್ಣ ಪುಟ್ಟ ಖರ್ಚಿಗಾಗಿ ಕೊಡ್ತಾ ಇದ್ದೆ. ಭಾನುವಾರ ಕ್ಲಾಸನ್ನು ತರಬೇತಿಯನ್ನು ಕೊಡೋಕ್ಕೆ ಇಂಗ್ಲೀಷ್ ಮತ್ತೆ ಮ್ಯಾಥಮೆಟಿಕ್ಸ್ ಅವ್ರಿಗೆ ಪಾಠ ಮಾಡಿಸ್ತಿದ್ದೆ. ಅವ್ರಿಗೆ TAD ಕೂಡ ವ್ಯವಸ್ಥೆ ಮಾಡ್ತಿದ್ದೆ. ಆಮೇಲೆ ಎಲ್ಲ ಮಕ್ಕಳಿಗೂ ಕೂಡ ಈ ಪಾಠ ಪ್ರವಚನ ಆಗ್ದಂಗೆ, ತೊಂದರೆ ಆಗ್ದಂಗೆ ಈ ಮಾಸ್ಟರ್ ಇದಾದರೂ ಕೂಡ ಯಾರು ಕರ್ಕೊಬಂದು ಪಾಠ ಮಾಡಿಸ್ತಾ ಇದ್ದೆ. ಒಂದು ಸಾರಿ ನಾವು 100% ರಿಸಲ್ಟ್ನು ಕೂಡ ಕೊಟ್ಟಿದ್ವಿ. ನನಗೆ 2006ರಲ್ಲಿ ರಾಜ್ಯ ಪ್ರಶಸ್ತಿ ಬಂತು ನೀರು ನೋಡೋದ್ರ ಬಗ್ಗೆ. ಆವಾಗ ಉದಯ TV, ETV, MTV ವಾರ್ತೆಯಲ್ಲಿ ಬಂದಾಗ ನನ್ನ ದಕ್ಷಿಣ ಭಾರತದಂಥ ಎಲ್ಲ ಕಡೆಯೂ ಕೂಡ ಬೇಡಿಕೆ ಬಂತು. ನಾನು ರಜಾ ದಿನ ಬೆಳಗ್ಗೆ ಸಾಯಂಕಾಲ ಪಕ್ಕದ ಊರುಗಳು, ಶನಿವಾರ ಭಾನುವಾರ ರಜಾದಲ್ಲಿ ದೂರದ ಊರಿಗೆ ಹುಬ್ಳಿ, ಧಾರವಾಡ, ಕೇರಳ, ಮಹಾರಾಷ್ಟ್ರ ಎಲ್ಲ ಕಡೆಗೂ ಹೋಗಿ ಬಂದಿದ್ದೀನಿ. ಬಂದಂಥ ದುಡ್ಡಲ್ಲಿ ಸ್ಕೂಲ್ ಮಕ್ಕಳಿಗೆ ಆದಷ್ಟು ಕೂಡ ಕೈಲಾದಂಥ ಸಹಾಯ ಮಾಡಿದ್ದೀನಿ. ನಾವು ಸ್ವಂತ ನಮ್ಮ ಜಮೀನುಗಳಿಗೆ ಎಲ್ಲ ಡಿಪಾರ್ಟ್ಮೆಂಟು, ತೋಟಗಾರಿಕೆ, ಕೃಷಿ ಇಲಾಖೆ, ಅರಣ್ಯ ಇಲಾಖೆ ಎಲ್ಲರೂ ಪರಿಚಯ ಆದರು. ಅವರು ನನ್ನ ತರಬೇತಿ ಎಲ್ಲಾನು ಕೊಡಿಸಿದ್ರು. ನೀವು ನಿಮ್ಮ ಮಾತು ಕೆಳಗೆ ನಮ್ಮ ಮಾತು ಕೆಳಗಿಲ್ಲ ಅಂತ ಹೇಳಿ ನಾನು ಎಲ್ಲ ಟ್ರೈನಿಂಗ್ ಮಾಡಿಸಿದ್ರು. ಅವ್ರಿಗೆ ಬಂದ ಯಾವುದೇ ಪಾಯಿಂಟ್ ಕೊಟ್ಟೋದ್ರೂ ಇಂಥ ಗಿಡಗಂಡು ನೆಡಿ, ಮಕ್ಕಳನ್ನು ಓದಿಸಿ ಅಂತ ಎಲ್ಲ ತಿಳುವಳಿಕೆ ಹೇಳಿ ಮಟ್ಟ ಮಾಡಿಸೋದು, ಬೆಳೆ ಕೆಳಿಸೋದು ಎಲ್ಲ ಮಾಡ್ಕೊಬಂದೆ. ನಾನು ಕೂಡ ಎಲ್ಲ ಇಲಾಖೆಗಳಿಂದ ಸವಲತ್ತುಗಳನ್ನು ತೆಗೆದುಕೊಂಡು ಸಾವಿರಾರು ಗಿಡ ತ್ಯಾಗದ ಗಿಡ, ಸಾವಿರಾರು ಗಿಡ ತೆಂಗಿನ ಗಿಡ, ಅಡಕೆ ಗಿಡ ಮಾಡಿ ಬೆಳೆಸಿದ್ದೀನಿ. ನಮ್ಮ ತೋಟ 100-300 ಗಂಟಲು ಫಲ ಬಿಡಿಸಿದ್ದೀನಿ. ಆ ತೋಟ ನೋಡೋಕ್ಕೆ ಸುತ್ತ ಹಳ್ಳಿಗಳವರು ಅಥವಾ ತಾಲೂಕು ಜಿಲ್ಲಾವಾರು ಕೂಡ ಬರ್ತಾರೆ, ಕೇಳ್ತಾರೆ, ಸದಸ್ಯರು ಕೇಳ್ತಾರೆ. ನಾನು ಚಾಚು ತಪ್ಪದೇನೆ ಈ ರೀತಿ ಮಾಡಿ ಭೂಮಿ ನಂಬಿ ಯಾರು ಕೂಡ ಕೆಡೋದಿಲ್ಲ. ಮತ್ತೆ ಮುದ್ದೆ ಸೊಪ್ಪಿನ ಸಾವಿರ ಹುಳಿಕಾಳು ಸಹ ತಿನ್ನಿ, ಆರೋಗ್ಯ ಹೆಚ್ಚುತ್ತೆ, ಕೆಲಸ ಜಾಸ್ತಿ ಮಾಡ್ಬೋದು, ಎಣ್ಣ ಸರಿಯಾಗಿ ಕುಡಿಬೇಡಿ, ರಾಜಕೀಯ ಮಾಡೋಕೆ ಹೋಗ್ಬೇಡಿ, ಈ ಡ್ರೆಸ್ ಮಾಡಿಕೊಂಡು ಸುಮ್ಮನೆ ವೇಸ್ಟ್ ಆಗಿ ಅಲ್ಲಿ ಅಲಿಬೇಡಿ, ಪ್ರಾಣಿ ಪಕ್ಷಿಗಳು ಸಾಕಿ. ನಮ್ಮ ಒಂದು ಬಾರಿ 22 ಎಮ್ಮೆಗಳಿದ್ದು ನಾವು ಬಡ ಬಗ್ಗರಿಗೆಲ್ಲ ಪೂರ್ತ ಹಾಲು, ಮಜ್ಜಿಗೆ, ಫ್ರೀ ಕೊಡ್ತಾ ಇದ್ವಿ. ಹಿಂಗೆಲ್ಲ ಕೊಟ್ಕೊಂಡು ಮಾಡಬೇಕಾದ್ರೆ ಆಮೇಲೆ ತೆಂಗಿನ ಸಸಿ ಒಟ್ಲಾಕೋದು, ಅವ್ರಿಗೆ ಹಿಂಗೆ ಗಿಡ ನಡಿ, ನೀವು ಸಿಕ್ತಾ ಕೊಡೋರಿ ತಗೊಂಡು ನಡಿ ಅಂತ ಕೊಟ್ಟು ಅವ್ರಿಗೆಲ್ಲ ಪೂರ್ತಿ ಇಂಪ್ರೂವ್ಮೆಂಟ್ ಮಾಡಿದ್ವಿ. ಈಗ ನನಗೆ ಸುಮಾರು 12 ಅವಾರ್ಡ್ಗಳು ಬಂದಿದೆ. 8 ಊರುಗಳಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ. ಇದನ್ನು ಉಳಿಸ್ಕೊಂಡು. ನೀವು ರಾಮೇಗೌಡ್ರೆ ಯಾವ ಶಾಲೆಯಲ್ಲಿ ಶಿಕ್ಷಕರಾಗಿದ್ದಾರೆ? ನವಜೀವನ ಬಾಲಿಕೆಯರ ಪ್ರೌಢಶಾಲೆ, ಕೃಷ್ಣರಾಜಪೇಟೆ. 85-86 ಅಂದಿನಿಂದ ನಾನು
6 ತಿಂಗಳಿಗೆ ನನಗೆ ಹೆಡ್ ಮಾಸ್ಟರ್ ವಹಿಸಿದ್ರು. 6 ತಿಂಗಳಿಗೆ ನಮಗೆ ಆಗ್ತಾನೆ ಕಾಲೇಜಿನಿಂದ ಬಂದಿರೋದ ಕೆಲಸಗಳು ಅಷ್ಟಾಗಿ ಗೊತ್ತಿರ್ತಿಲ್ಲ. ಒಬ್ಬ ರಿಟೈರ್ಡ್ ಹೆಡ್ ಮಾಸ್ಟರ್ ಆಗಿರೋನ ಕರ್ಕೊಂಡ್ಬಂದು ನನಗೆ ಕೆಲಸ ಕಲ್ತ್ಕೊಂಡೆ. ಆವಾಗ ಎಲ್ಲಾ ರೀತಿಯ ಕಾರ್ಯನಿರ್ವಹಿಸ್ಕೊ ಬಂದೆ. ಇನ್ ಬೇರೆ ಸ್ಕೂಲವ್ರು ನಿಂಗೆ ತಳಪಾಯ ಚೆನ್ನಾಗಿ ಹಾಕಿದ್ರೆ ಅಂತ ಬೇರೆ ಸ್ಕೂಲವರು ಬಂದು ನನ್ನ ಹತ್ರ ಸದಸ್ಯರು ಕೇಳ್ಕೊಂಡು ಹೋದ್ರು. ಜಂಬ ಇಲ್ದೇನೆ ಹಿಂಗೆ ಮಾಡಬೇಕು, ಮಕ್ಕಳದು ₹1 ಏರುಪೇರು ಮಾಡಬಾರ್ದು ಅಂತ ಹೇಳ್ಕೊಂಡು ಬಂದಿದ್ದೀನಿ. ಈಗಲೂ ಕೂಡ ನಮ್ಮ ತೋಟ ತುಡಿಕೆಗಳನ್ನ ಕೆಲವಾರು ಮಂದಿಗಳು ಬರ್ತಾರೆ, ಎಷ್ಟು ಅಂತರದಲ್ಲಿ ನೆಡಬೇಕು, ಹೆಂಗ್ ನೆಡಬೇಕು, ಎಂಥದ್ದು ನೆಡಬೇಕು ಅಂತ ಕೇಳಿದಾಗ ಇಂತಿಂತ ಗಿಡ ಗಂಟೆನೇ ನೆಡಿ, ಸೊಸಿ ಏನಾರು ಬೇಕು. ಈಗ ನೀವು ನಾನು ಅಲ್ಲಿ ಒಂದು ನಿಮ್ಮ ತೋಟದಲ್ಲಿ ನೋಡಿದೆ ರಾಮೇಗೌಡ್ರೆ, ತೆಂಗಿನ ಮರದ ಸಾಲಿನ ನೇರಕ್ಕೆ ಅಡಿಕೆ ಗಿಡನ ನೆಟ್ಟಿದ್ದೀರಲ್ಲ, ಅದು ಎಷ್ಟಡಿ ನೆಟ್ಟಿದ್ದೀರಿ? ಇದು ಮೊದಲು ಆ ತೆಂಗಿನ ಸಸಿ ಈ ತೆಂಗಿನ ಮಧ್ಯ 8 ಅಡಿಗೆ ಒಂದು ಸಾಲ ಏಕ ನೆಟ್ಟಿರುತ್ತೇನೆ. ಯಾಕೆ ಅಂದ್ರೆ ಅಡ್ಡ ಉಳ್ಬೇಕಾದ್ರೆ ಒಂದು ಟ್ಯಾಕ್ಟರ್ ಹೋಗ್ಬೇಕಾದ್ರೆ 7 ಅಡಿ ಅಂತರ ಬೇಕು, ಅದಕ್ಕೆ 8 ಅಡಿ ಮಾಡಿದೀನಿ. ಆಮೇಲೆ ಮಧ್ಯ ಆ ಕಡೆ ತೆಂಗಿನ ಸಸಿ ಈ ಕಡೆ ಸಸಿ ಒಂದು ಗಿಡ ಮಾತ್ರ ನೆಟ್ಟಿದ್ದೀನಿ. ಇದು ಸಮಗ್ರ ವ್ಯವಸಾಯ ಅಂತ ಕೇಳ್ತಾರಲ್ಲ, ಅದರಿಂದ ನಾನು ಕಿವಿ ಕೇಳ್ತಾ ಇದ್ದೆ, ನೋಡ್ತಾ ಇದ್ದೆ. ಎಲ್ಲಾ ಕಡೆ ಕೇರಳ, ತಮಿಳುನಾಡು ಎಲ್ಲಾ ಕಡೆಗೂ ನೋಡಿದಾಗ ನನಗೆ ಅದೇ ಒಂದು ಹೇಳ್ತಾರೆ ಗಾದೆ, ದೇಶ ಸುತ್ತಬೇಕು, ಕೋಸ ಓದಬೇಕು ಅಂತ ಹೇಳ್ತಾರಲ್ಲ, ಅದೇ ರೀತಿ ನಾನು ನೋಡಿದಾಗ ಎಲ್ಲ ಅನುಭವ ಬಂತು. ಅವರ ಸದಸ್ಯನೆಲ್ಲ ತಕೊಂಡು ನಾನು ಮಾಡಿದ್ದೀನಿ. ಬೇರೆ ಯುವಕರಿಗೆ ಈ ರೀತಿ ಮಾಡಿ, ನಮ್ಮ ತೋಟಕ್ಕೆ ಬನ್ನಿ, ಈ ರೀತಿ ಮಾಡಿ ಅಂತ ಹೇಳಿ ತಿಳುವಳಿಕೆ ಹೇಳ್ತಾ ಇರ್ತೀನಿ. ನೀವು ಶಾಲೆಯ ನಡುವೆ ಇದ್ದಂತ ಸಮಯದಲ್ಲೇ ಬೋರ್ಗೋಲ್ ಪಾಯಿಂಟ್ಗಳು ಮಾಡಿಕೊಡುವಂತ, ನಾನು ಬೆಳಗ್ಗೆ ಸಾಯಂಕಾಲ ಸ್ಕೂಲ್ ಬರೋಕ್ಕಿಂತ ಮುಂಚಿತವಾಗಿ ಅಕ್ಕಪಕ್ಕ ಹಳ್ಳಿಗಳು ಮಾಡ್ಕೊಡ್ತಾ ಇದ್ದೆ. ಮತ್ತೆ ನಾಷ್ಟನ ತಿನ್ಬೇಕಾದ್ರೆ ತಂದು ರೆಡಿ ಮಾಡ್ಕೊಂಡಿರೋ ಲೀಚರ್ ಟೈಮ್ನಲ್ಲಿ ನಾನು ನಾಷ್ಟ ತಿಂತಾ ಇದ್ದೆ. ಮತ್ತೆ ಸಾಯಂಕಾಲ ಆದ್ಮೇಲೆ ಕಾಲ್ ಗಂಟೆ ಮುಂದೆ ಬರೋದು, 1/4 ಗಂಟೆ ಲೇಟಾಗಿ ಹೋಗೋದು. ನಾನು ಹೆಡ್ ಮಾಸ್ಟರ್ ಆಗಿದ್ದರಿಂದ ನಾನು ಬೇಗ ಬರಬೇಕು ಮತ್ತೆ ಲೇಟಾಗಿ ಹೋಗ್ಬೇಕು ಮಾಡ್ತಿದ್ದೆ. ಯಾಕೆಂದ್ರೆ ಅದು ಶಾಲೆಯಲ್ಲಿ ನೀವು ಮುಖ್ಯ ಶಿಕ್ಷಕರಾಗಿರೋದ್ರಿಂದ ನಿಮ್ಮ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅಂತ ನೀವೇ ಅಟ್ ಪ್ರೆಸೆಂಟ್ ಮುಂಚಿತವಾಗಿರ್ಬೇಕು, ಲೇಟಾಗಿ ಹೋಗ್বে. ನಾನು ಇತಿಹಾಸದಲ್ಲೇ ಒಂದು ದಿವಸ ನಾನು CL ತಗೊಂಡಿಲ್ಲ, ತಪ್ಪಿಸ್ಕೊಂಡಿಲ್ಲ. ಅಂದ್ರೆ ಶಾಲೆಯಲ್ಲಿ ರಜೆಯನ್ನು ಹಾಕದೆ ನೀವು ಕಾರ್ಯನಿರ್ವಹಿಸಿದ್ರಿ. ಅದರ ನಡುವೆ ಬಿಡುವಿನ ಸಮಯದಲ್ಲೂ ಕೂಡ ಜನರ ಸೇವೆ ಮಾಡಿದ್ದೀನಿ. ಈಗ ನೀವು ರವಿ ಮಾರ್ನಾಡಿ ಇಲ್ಲಿ ಎಷ್ಟು ನೀವು ಪಾಯಿಂಟ್ಗಳನ್ನ ನಾವು ಸಕ್ಸಸ್ ಅವಕ್ಕೆ ಇದು ಮಾಡ್ಕೊಟ್ಟಿದ್ದೀವಿ. ಇಲ್ಲಿ ನಮ್ಮೂರಿಗೆ ಜೇಲಷ್ಟು ಬಂದು 14 ಪಾಯಿಂಟ್ಗಳ ಫೇಲ್ಯೂರ್ ಮಾಡಿದ್ರು. ಪೇಪರ್ ನಲ್ಲಿ ಗೊತ್ತಾಯ್ತು, ನವಿಲು ಮಾರನಾಳಲ್ಲಿ ನೀರಿನ ಸೆಲೆಗಳು ಇಲ್ಲ ಅಂತ ಡಿಸೈಡ್ ಮಾಡಿ ಪೇಪರ್ ನೆಲ್ಲ ಬರ್ತಿತ್ತು. ಅವ್ರ ಹತ್ರಕ್ಕೆ ಹೋಗಿ, ಸ್ವಾಮಿ ನಾನು ನಮ್ಮೂರಿನಲ್ಲಿ ನೀರಿದೆ, ಮನೆ ಬಾಗಿಲಲ್ಲಿ ಬೇಕಾದ್ರೆ ನೀರು ನಾನು ಪತ್ತ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅದಂಗೆ ಮಾಡಪ್ಪ ಅಂತಂದ್ರು. ಕೊಟ್ಟೆ, 4 ಇಂಚ್ ನೀರು ಬಂತು. ಅದು 5-6 ವರ್ಷ ಗಂಟೆ ಓಡ್ತು. ಮತ್ತೆ ಕಾಲಕ್ರಮಣ ಡೌನ್ ಆಯ್ತು. ಆಮೇಲೆ ತಿರ್ಗಾ ಬೇರೆ ಮಾಡಿ ಬಿಟ್ಕೊಂಡಿದ್ದೆ. ಆಮೇಲೆ ಹೋಗಿ ತೋರದ್ಮೇಲೆ 500 ಚಿಲ್ಲರೆಗೆ ನೀರು ಬಂತು. ಈಗ ಯಥೇಚ್ಛವಾಗಿ ಬೇಕಾದ್ರೆ 200 ಆಗೋಷ್ಟು ನೀರು ಆ ಬಾವಿಲಿದೆ. ಎಷ್ಟು ಬೋರ್ ಕೊರ್ಸಿದ್ದೀರಿ? ನಾನು ಇಲ್ಲಿವರೆಗೆ ಒಂದು ಸುಮಾರು 20,000 ಪಾಯಿಂಟ್ ಮಾಡಿದ್ದೀನಿ. ನಿಮ್ಮ ಗ್ರಾಮದಲ್ಲಿ ನಮ್ಮಲ್ಲಿ ಇಲ್ಲಿ ಕಮ್ಮಿ ಅಂತಂದ್ರು ಒಂದು 50 ಪಾಯಿಂಟ್ ಮಾಡಿದ್ದೀನಿ. ನಮ್ಮವೇ 20 ಬೋರು. ಈಗ ರನ್ನಿಂಗ್ ನಲ್ಲಿ 12 ಇದೆ. ಮತ್ತೆ ಇದು 100 ಅಡಿ ಒಳಗಡೆ ಬಂದಿದ್ದು ಕಮ್ಮಿ ಅಂದ್ರೆ ಒಡ್ಸ್ಕೊಂಡು ಹೋಗೋದ್ರಿಂದ ಆಯ್ತು. ಮತ್ತೆ ಯಲ್ಲಾಪುರ ಯಾವುದೇ ಹಳ್ಳಿಗಳಲ್ಲೂ ಕೂಡ ಗಂಗಾ ಕಣ ಏನೇನು ಬಂದ್ರು ಕೂಡ ಹೋಗಿ ಮಾಡ್ಕೊಟ್ಟಿದ್ದೀನಿ. ಜಾಸ್ತಿ ದುಡ್ಡು ಕೊಡೋಕೆ ಬಂದ್ರು ಬೇಡಪ್ಪ, ಇಷ್ಟೇ ಸಾಕು ಅಂದ್ರೆ ಅವ್ರ ಜೋಬಿಗೆ ತೊಟ್ಟಿದ್ದೀನಿ. ನಾ ಮೊದಲೆಲ್ಲ ಪೂರ್ತ ಟೀನು ಕುಡಿತಿದ್ದಿಲ್ಲ. 200 ರೂಪಾಯಿಂದ ಹಿಡಿದು ಈಗ 2,000 ಗಂಟೆ ಕೊಡ್ತಾ ಇದ್ದಾರೆ. ಅಂದ್ರೆ ನೀವು ಅವತ್ತಿನ ಪರಿಸ್ಥಿತಿಗಿದ್ದಂಗೆ ನೀವು ಜನರಿಗೆ ಹೆಂಗ್ ಅನುಕೂಲ ಐತಿ ಅದಂತೆ ಮಾಡ್ಕೊಂಡ್ ಬರ್ತಿದ್ರಿ. ಅದಾದ ನಂತರ ಇಲ್ಲ ಅದಕ್ಕೊಂದಷ್ಟು ಇಷ್ಟು ಅಂತ ತಗೊಂಡ್ರೆ ಅದಕ್ಕೆ ಬೆಲೆ ಸಿಗೋದು ಅನ್ನೋಂತಾದ್ಮೇಲೆ ಒಂದ್ 200 ರೂಪಾಯಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಆದ್ರೆ ಇವತ್ತು ಅವ್ರು ಏನ್ ಕೊಡ್ತಾರೆ, ಒಂದ್ 2,000 ತನಕ. ಈಗ 1 ಪಾಯಿಂಟ್ಗೆ 100 ರೂಪಾಯಿಗೆ ಗೋಲ್ಕ್ ಹಾಕ್ತೀನಿ. ಅದನ್ನ ನಾನು ಡೈರೆಕ್ಟ್ ವೃದ್ಧಾಶ್ರಮ, ಅಂಗವಿಕಲರು, ಬುದ್ಧಿಮಾನ್ಯ ಮಕ್ಕಳ ಹಾಸ್ಟೆಲ್ಗೆ ಡೈರೆಕ್ಟ್ ಕೊಡ್ತೀನಿ ಹೊರತು ಯಾರ ಕೈಲೂ ನಾನು ಕೊಡೋದಿಲ್ಲ. ಅಂದ್ರೆ ನೀವು ನೇರವಾಗಿ ನೀವು ದುಡಿಮೆ ಮಾಡಿದ್ರಲ್ಲಿ ಸ್ವಲ್ಪ ಹಣವನ್ನ ಎತ್ತಿಟ್ಟು ನೀವು ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಇರ್ಬೋದು, ಅನಾಥ ಮಕ್ಕಳಿಗಿರ್ಬೋದು, ಅಂಗ ಮಕ್ಕಳಿಗಿರ್ಬೋದು, ಅವರಿಗೆ ಕೊಟ್ಟು. ಓಕೆ, ಥ್ಯಾಂಕ್ ಯು ರಾಮೇಗೌಡ. ಅದಾದ್ಮೇಲೆ ನೀವು ಇವಾಗ ಮಾಡ್ತಾ ಇರ್ತಕ್ಕಂಥ ಕಾರ್ಯಗಳಲ್ಲಿ ಇಷ್ಟೊಂದೆಲ್ಲ ನಿಮ್ಮನ್ನ ಸಂಘ ಸಂಸ್ಥೆಗಳು ಗುರುತಿಸಿದಾಗ ನಿಮ್ಗೆ ಆದಂತ ಅನುಭವಗಳೇನು? ಈಗ ಇಷ್ಟೆಲ್ಲ ಜನರಿಗೆ, ರೈತರಿಗೆ ಸಹಕಾರಿತವಾಗಿ ನಿಲ್ಬೇಕು ಅಂತ ನಿಮ್ಗೆ ಅನ್ಸಿದೆ ಅವಾಗ? ಹೌದು, ನಮ್ಗೆ ಫಸ್ಟ್ ಇದರಲ್ಲಿ ಜನಗಳೆಲ್ಲ ಪೂರ್ತ ಗುಳೆ ಹೋಗ್ತಾ ಇದ್ರು. ಹೋಗ್ಬೇಡಿ, ಒಂದು 1/2 ಎಕರೆ ಇರಲಿ, ಒಂದು ಹಾಕ್ಬಿಟ್ಟು 1-2 ಹಸುಗಳು ಸಾಕೊಳ್ಳಿ, ಈಗ ಬೆಣ್ಣೆ ಮೊಸರಿಗೆ 1 ಎಮ್ಮೆ ಸಾಕೊಳ್ಳಿ, ಗಿಡ ಗಂಟೆ ನಡಿ, ಆದಾಯ ಕೊಡುವಂತ ಗಿಡ ಗಂಟೆಗಳನ್ನ ನಡಿ, ಮತ್ತೆ
ಈ ಮಕ್ಕಳನ್ನ ಓದಿಸಿ ನಿಮಗೆ ಕಷ್ಟ ಬೀಳೋದು ಬೇಡ. ನಾವು ಹಿಂದೆ ಕಾಲಿಗೆ ಚಪ್ಪಲಿ ಇಲ್ಲದ್ರೆ SSLC ಗಂಟು ಓದಿ ಪಂಚೆ ಉಟ್ಕೊಂಡು PUC ಹೋಗಿ ಸೇರ್ಕೊಂಡ್ವಿ. ಮತ್ತೆ PUC ಇಂದ ಆದಿಚುಂಚನಗಿರಿ ಕ್ಷೇತ್ರ ಅನಾಥಾಶ್ರಮದಲ್ಲಿ ನಾನು ಪದವಿ ಪಡ್ಕೊಂಡೆ. ಅವರು ನನಗೆ BEd ಸೀಟ್ ಕೊಡಿಸಿ ಚನ್ನರಾಯಪಟ್ಟಣದಲ್ಲಿ ಮಾಡಿದ್ರು. ನೀನು ಓದ್ಬಿಟ್ಟು ಇಲ್ಲಿಗೆ ಬರಪ್ಪ ಅಂದ್ರು. ಆದ್ರೆ ನಾನು ಹತ್ತಿರದಲ್ಲಿ ಊರದಲ್ಲಿ ಸಿಕ್ಕದ್ರಿಂದ ತಂದೆ ತಾಯಿ ನೋಡ್ಕೋಬಹುದು ಅಂತ ಹೇಳಿ ಪಕ್ಕದಲ್ಲೇ ಕೃಷ್ಣಪೇಟೆ ನವಜೀವನ ಬಾಲಕಿ ಪ್ರೌಢಶಾಲೆ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿದೆ. ಮತ್ತೆ ಈಗ ನನಗೆ ಇವತ್ತು ಒಂದು ವಿಷಯಗಳು ಏನ್ ಹೇಳ್ತಾರೆ ಅಂತಂದ್ರೆ, ನೀವು ರೈತರು, ನೀವು ಸರ್ಕಾರಿ ಹುದ್ದೆಯಲ್ಲಿ ಬಂದಿದ್ರಿಂದ ಈಗ ರೈತರು ಮಕ್ಕಳುಗಳಿಗೆ ಹೆಣ್ಣು ಕೊಡೋಕ್ಕಾಗಲಿ, ರೈತರಿಗೆ ಬೇಕಾಗಿರ್ತಕ್ಕಂಥ ಸರ್ಕಾರದ ಸವಲತ್ತುಗಳಾಗ್ಬೋದು, ಮತ್ತೊಂದಾಗ್ಬೋದು ಅಷ್ಟಾಗಿ ಸಿಗೋದಿಲ್ಲ. ಮತ್ತೆ ರೈತರಿಗೆ ಅಷ್ಟೊಂದು ಪ್ರೋತ್ಸಾಹ ಸಿಗಲ್ಲ. ಮತ್ತೆ ಅವ್ರು ಮಾಡಿದ ಬೆಳೆ ಕೈ ಎತ್ತಲ್ಲ. ಅವ್ರಿಗೆ ಅದರಲ್ಲಿ ಅಷ್ಟು ಆದಾಯ ಇಲ್ಲದೇ ಇರ್ತಕ್ಕಂಥದ್ರಿಂದ ರೈತರ ಆತ್ಮಹತ್ಯೆಗಳಿಗೆ ಜಾಸ್ತಿ ಆಗ್ತಾರೆ, ಸಾಲದ ಸುಳಿಯಲ್ಲಿ ಸಿಲುಕ್ತಾರೆ ಅನ್ನುವಂಥ ವಿಚಾರ. ಈಗ ದುಡಿಯೋ ಜನಗಳು ಬಹಳ ಕಮ್ಮಿ ಆಗ್ಬಿಟ್ಟಿದೆ. ಸರ್ಕಾರದಿಂದ ಫ್ರೀ ಅಕ್ಕಿ, ಹೆಂಗಸರಿಗೆ 2,000 ರೂಪಾಯಿ ಫ್ರೀ ಬಸ್ಸು ಅಂತ ಬಿಟ್ಟಿದ್ರಿಂದ ಇವರು ಮಾಡೋ ಕೆಲಸ ಬಿಟ್ಬಿಟ್ಟು ದೇಶ ಸುತ್ತ ಪಡೆಕೋತಾರೆ. ಒಬ್ರು ಹಿರಿಯರು ಹೇಳ್ತಿದ್ರು, ಹೆಂಗಸರೆಲ್ಲ ಟೋರ್ಗೆ, ಗಂಡಸರೆಲ್ಲ ಬಾರ್ಗೆ ಅಂತ ಹೇಳಿ ಈ ರೀತಿ ಹೇಳ್ಕೊಂಡು ಪ್ರಚಾರ ಆಗಿದೆ. ನಾನು ಎಲ್ಲರಿಗೂ ಎಲ್ಲ ಹೆಣ್ಣರಿಗೂ ಯಾವುದೇ ಕಾರಣದಿಂದ ಕುಡಿಯೋಕೆ ಹೋಗ್ಬೇಡಿ, 100% ಮೈಂಡ್ ಈಗ ಶುದ್ಧವಾಗಿರ್ತದೆ. ಅದು ನೀವು ಕಣ್ಣು ಮುಚ್ಕೊಂಡು ವಿಷ ಕುಡ್ದಂಗೆ ಕುಡಿತೀರಿ, ಕುಡ್ದಾದ್ಮೇಲೆ ಒಂದು ಸಲ ಬಿದೈತೀರಿ, ಮರ್ಯಾದೆ ಕೇಡು, ಆರೋಗ್ಯ ಕೇಡು, ದುಡ್ಡು ಕೇಡು, ಮಕ್ಕಳು ಮರಿ, ಹೆಂಡತಿ ಮಕ್ಕಳು, ನಿಮ್ಗೆ ಗೌರವ ಸಿಗಕ್ಕಿಲ್ಲ ಅಂತ ಹೇಳ್ತಾ ಇರ್ತೀನಿ. ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ನಾನು ಬುದ್ಧಿ ಹೇಳೋದು ನಮ್ಮ ಧರ್ಮ ಶಿಕ್ಷಕರದ್ದು, ನೀವು ಕೇಳಬೇಕು. ಕೇಳಿಲ್ಲ ಅಂತಂದ್ರೆ ಇವತ್ತಲ್ಲ ನಾಳೆ ರುದ್ರ ಆದಾದ್ಮೇಲೆ ನೀವು ನೆನ್ಕತ್ತೀರಿ. ಈಗ ಇನ್ನೊಂದು ಏನಾಗಿದೆ ಅಂತಂದ್ರೆ, ನೀವು ಹೇಳಿದ 100% ಶಿಕ್ಷಕರಾಗಿ ನಿಮ್ಮ ಬೋಧನೆ ಮಾಡ್ತಕ್ಕಂಥದ್ದು ನಿಮ್ಮ ಧರ್ಮ. ನೀವು ಬೋಧನೆಯನ್ನ ಮಾಡ್ಕೊಂಡು ಬಂದಿದ್ದೀರಿ, ಮಾಡ್ತಾ ಇದ್ದೀರಿ. ಬಟ್ ಆದ್ರೆ ಈಗಿನ ಈಗ ಅಟ್ ಪ್ರೆಸೆಂಟ್ ಸರ್ಕಾರ ಪ್ರೋತ್ಸಾಹ ಮಾಡ್ತಾ ಇರೋದು ಅದಕ್ಕೆ ಹೆಣ್ಮಕ್ಳಿಗೆ ಹಣ ಕೊಟ್ಟು ಅವ್ರನ್ನ ದೇಶಾಂತರ ಸುತ್ತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಸ್ ಫ್ರೀ ಇದೆ, ಈಗ ಅವ್ರು ಸುತ್ತಾಡ್ತಿದ್ದಾರೆ, ಅವ್ರಿಗೆ 2,000 ಸಿಗ್ತದೆ, ಅವ್ರಿಗೆ ಏನ್ ಬೇಕು ಅನ್ನುವಂಥದ್ದನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅವಕಾಶ ಆಗ್ತಿದೆ. ಆದ್ರೆ ಈಗ ಗಂಡ್ ಮಕ್ಳಿಗೆ ಈಗ ಏನಾಗ್ತೈತೆ ಅಂದ್ರೆ ನೋಡಿ, ಸರ್ಕಾರ ಮತ್ತೆ ತಿರ್ಗಾ ಬಾರ್ಗಳಿಗೆ ಲೈಸೆನ್ಸ್ ಜಾಸ್ತಿ ಕೊಡ್ತದೆ, ಹಳ್ಳಿಯಲ್ಲಿ ಸಿಗುವಂತ ವ್ಯವಸ್ಥೆಯನ್ನ ಮಾಡ್ಕೊಡ್ತಾ ಇದೆ, ಸಣ್ಣ ಸಣ್ಣ ಪೆಟ್ಟಿಗೆ ಅಂಗಡಿಗಳಲ್ಲಿ ಸಿಗ್ತಾ ಇದೆ. ಅದನ್ನ ಕೇಳಿದ್ರೆ ಅವ್ರಿಗೆ ಕೇಳುವಂತವ್ರಿಗೆ ನ್ಯಾಯ ಕೊಡ್ಲಿಕ್ಕೆ ನಾನು ಕೂಡ MLAಗಳಿಗೆ, ಮಿನಿಸ್ಟರ್ಗಳಿಗೆ, ಕೆಲವಾರು 3-4 ಜನ ಜಡ್ಜ್ಗಳಿಗೂ ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ನಾನು ಮಿನಿಸ್ಟರ್ಗಳಿಗೆ ಅದಕ್ಕೆ ನಾನು ಪ್ರಸ್ತಾಪ ಮಾಡಿದ್ದೀನಿ. ಮಾಸ್ಟ್ರೇ, ನಿಮ್ದು ದೃಷ್ಟಿ ಒಳ್ಳೇದು, ಆದರೆ ನಮ್ಮ ಸಮಾಜ ನಡಬೇಕಾದ್ರೆ, ಸರ್ಕಾರ ನಡಿಬೇಕಾದ್ರೆ, ಎಣ್ಣೆ ಅಂಗಡಿ ಇಲ್ಲದೆ ಇದ್ರೆ ಆಗಿಲ್ಲ ಅಂತಂದ್ರೆ ನೋಡಿ, ಆಸ್ಪತ್ರೆ ತೆರಿತೀರಿ, ಯಾಕಾಗಿ ಎಣ್ಣೆ ಕುಡಿದು ಅಧ್ವಾನ ಹೇಳ್ತಿರ್ತಾರೆ. ಇಲ್ಲಿ ಇದೇ ಇಲ್ಲ ಅಂತಂದ್ರೆ ಆಸ್ಪತ್ರೆ ಅವಶ್ಯಕತೆನೇ ಇರಕ್ಕಿಲ್ಲ. ಆಮೇಲೆ ದುಡ್ಡು ಖರ್ಚು ಇರಕ್ಕಿಲ್ಲ, ದುಡ್ಡು ಕತ್ತಾರೆ. ಅಲ್ಪ ಸ್ವಲ್ಪ ಆದಾಯದಲ್ಲೂ ಕೂಡ ಜೀವನ ಮಾಡಬಹುದು. ಇದು ಮುದ್ದೆ, ಸೊಪ್ಪು ಸಾರು, ಅನ್ನ ಮುದ್ದೆ ಇಲ್ಲ ಅಷ್ಟು 3 ಟೈಮ್ ತಿನ್ಕೊಂಡು ಆರಾಮಾಗಿ ಎತ್ತು ಕತ್ತೆಗಳು ನೋಡ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಮಾಡಬಹುದು ಅಂತ ನನ್ನ ಅಭಿಲಾಷೆ. ಎಷ್ಟು ಜನ ಮಕ್ಕಳು? ನನಗೆ ಒಬ್ಬಳೇ ಮಗಳು. ಅವಳು BE ಇಂಜಿನಿಯರ್ ಆಗಿದ್ದು. ಈಗ ಇಂಜಿನಿಯರ್ಗೆ ಹಾಸನ ಕಡೆ ಇರೋರು ಹೆಚ್ಚು ಸಟ್ಟಳ್ಳಿ ಅಂತೇಳಿ ಅವರು ಇಂಜಿನಿಯರ್ಗೆ ಕೊಟ್ವಿ. ಈಗ ಅಳಿಮಯ್ಯ ಇಂಜಿನಿಯರ್ ಕೆಲಸ ಮಾಡ್ತಾರೆ, ಮಗಳು ಇಂಜಿನಿಯರ್ ಹೋಯ್ತಿದ್ಲು. ಈಗೇನು ಬೇಡ, ಮಕ್ಕಳಾಗಿದ್ದಾರೆ, ಒಂದಿಬ್ರು, ಒಂದು ಹೆಣ್ಣು ಒಂದು ಗಂಡು. ಅವರೇ ನನಗೆ ವಾರಿಸ್ತಾರು, ಓದಿಸ್ಕೊಂಡು ಅಡುಗೆ ಮಾಡ್ಕೊಂಡು ಇರು ಅಂತಂತ ಹೇಳಿದ್ದೀನಿ. ನಿಮ್ಗೆ ಏನೇ ಸವಲತ್ತು ಇದ್ರು ನಾನು ಕೊಡ್ತೀನಿ. ಈಗ ನನಗೆ ಈಗ ಸುಮಾರು 20-25 ಸಾವಿರ ಕಾಯಿ ಬೀಳ್ತಾ ಇದೆ. 1,000 ಗಿಡ ತ್ಯಾಗದ ಗಿಡ ಮಾಡಿದ್ದೀನಿ, 400 ಅಡಿಕೆ ಗಿಡ ಮಾಡಿದ್ದೀನಿ. ನಾನು ಒಟ್ಲಾಕಿ 1 ಲಕ್ಷದಿಂದ 2 ಲಕ್ಷ ಸೊಸೆಯಲ್ಲಿ ಮಾರಾಟ ಮಾಡಿ ಅದೇ ಬರುತ್ತೆ. ಈ ನಾನು ಕೇರಳ, ತಮಿಳುನಾಡು, ಆಂಧ್ರ ಎಲ್ಲ ಕಡೆಗೆ ಹೋಗಿ ಬಂದ್ಬೇಕಾದ್ರೆ 3-4 ಲಕ್ಷ ಬೋರ್ ಪಾಯಿಂಟಲ್ಲಿ ಬರುತ್ತೆ. ಸರ್ಕಾರಿ ಗೌರ್ಮೆಂಟ್ ಗಂಗಾ ಕಡೆ ಹೋಗ್ತೀನಿ. ನಾನು ಮಾಸ್ಟರ್ ಆಗಿ ಯಾರನ್ನೂ ಕ್ಯಾಸ್ಟ್ ಕೇಳೋಗಿಲ್ಲ, ಆದರೆ ನಾನು ಶಿಕ್ಷಕ. ಅವ್ರನ್ನ ಯಾವ ವರ್ಗ ಸೇರ್ಕತ್ತೀರಿ, ಇಂತಿಂಥ ಸವಲತ್ತಿದೆ, SC ST ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ಹೀಗೆಲ್ಲ ಸವಲತ್ತಿದೆ, ಅರ್ಜಿ ಹಾಕಿ 1.5 ಎಕರೆಯಿಂದ 2 ಎಕರೆ ಇದ್ರೂ ಸಾಕು. ಅದು ನಾನು ಬಂದು ಪಾಯಿಂಟ್ ಮಾಡ್ಕೊಡ್ತೀನಿ. ಯಾವುದೇ ರೀತಿಯ ಸಸಿ ಯಾವ್ದು ಬೇಕು ಅಂದ್ರೂ ಹೇಳ್ಕೊಡ್ತೀನಿ, ನೀವು ಮಾಡಿ. ಆಮೇಲೆ ಯಾವುದ್ಯಾವುದೋ RTC, ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, 2 ಫೋಟೋ ಹಾಕಿ, ಮತ್ತೆ ಆಫೀಸನ್ನು ಒಂದು ಸ್ವಲ್ಪ ಆಗಾಗ್ಗೆ ಹೋಗಿ ಪ್ರಸ್ತಾಪ ಮಾಡಿ, ನಿಮ್ಮ MLA ಸಾಹೇಬರಿಗಿದ್ದವ್ರನ್ನ ನಿಮ್ಮ ಕಷ್ಟ ದುಃಖ ದುಮ್ಮಾನಗಳಿಗೆ ಹೇಳ್ಕೊಳ್ಳಿ. ಮಾಡಿದಾಗ ನಿಮ್ಮ ಮಕ್ಕಳು ಉದ್ಧಾರ ಆಯ್ತಾರೆ, ನೀವು ಉದ್ಧಾರ ಆಯ್ತೀರಿ, ಎಲ್ಲ ಪೂರ್ತ
ಹುಟ್ಟಿದಂಥ ಸ್ಥಳದಲ್ಲೇ ಉತ್ಪತ್ತಿ ಮಾಡಿಕೊಂಡು ಗುಳೆ ಹೋಗೋದು ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ. ಅಂದ್ರೆ ನಿಮ್ಮ ಉದ್ದೇಶ ಚಿಕ್ಕ ಹಿಡುವಳಿ ಜಮೀನ್ದಾರರಾದ್ರೂ ಕೂಡ ನಿಮ್ಮ ಬದುಕಿಗೆ ಆರಾಮಾಗಿ ಅದರಲ್ಲಿ ದುಡಿಮೆ ಕಟ್ಕೋಬಹುದು. ನಿಮ್ಮ ಐಷಾರಾಮಿಯ ಯೋಚನೆಯನ್ನ ಬಿಟ್ಟು ಅದರಲ್ಲೇ ಏನು ನಮ್ಮ ಒಂದು ಗೆರೆಯೊಳಗಡೆ ಬದುಕಬಹುದು ಅನ್ನುವಂಥದ್ದನ್ನ ತೋರಿಸಬಹುದು. ಅದರೊಳಗಡೆ ಎಲ್ಲಾ ತರದ ಬೆಳೆಯನ್ನ ಬೆಳ್ಕೊಂಡು ನೀವು ಅದರಲ್ಲಿ ಅಭಿವೃದ್ಧಿಯನ್ನ ಪಡಬಹುದು. 1.5 ಎಕರೆಯಿಂದ 2 ಎಕರೆ ಇದ್ರು ಜೀವನ ಮಾಡಬಹುದು. 1-2 ಹಸುಗಳು ಕಟ್ಕೊಳ್ಳೋದು, 1 ಎಮ್ಮೆ ಊಟಕ್ಕಾಗಿ ನಾವು ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು, ಬೇರೆಯವ್ರನ್ನ ಅವಲಂಬಿಸಬಾರ್ದು. ಆಮೇಲೆ ನಾಟಿ ಹಸುಗಳು ಅಂತ ಇರ್ತವೆ, ಅಂತ ಅವಕಾಶ ಐತೆ. ನಾಟಿ ಹಸುಗಳು ಹಾಕೊಂಡು ಉಳುಮೆ ನಾವೇ ಮಾಡ್ಕೋಬೇಕು, ಕಳೆ ಕಡಿ ಮಾಡಬೇಕು. ಆದೇ ಬರುವಂತ ಗಿಡ ಗಂಟೆಗಳು ಮಾತ್ರ ನೆಡಬೇಕು. ಈ ಸಿಟಿಲಿ ಎಂತೆಂಥದ್ದು ಹೂವಿನ ಗಿಡಗಳು ಅವ್ರು ಮಾಡ್ಕೊತಾರೆ, ಅವ್ರು ಮಾಡ್ಕೊಳ್ಳಿ. ನಾವು ಗ್ರಾಮೀಣ ಪ್ರದೇಶದಲ್ಲಿ ಆದಾಯ ಬರುವಂಥದ್ದು, ಉಪಯೋಗ ಬರುವಂತ ಗಿಡ ಗಂಟೆಗಳನ್ನ ನೆಟ್ಕೊಂಡು ಮಕ್ಕಳನ್ನ ಸರಿಯಾದ ಟೈಮ್ಗೆ ಸ್ಕೂಲ್ ಕಳಿಸಿ ಸರಿಯಾದ ಬುದ್ಧಿ ಹೇಳ್ಕೊಂಡು, ನಾವು ಬುದ್ಧಿ ಕಲ್ತಿದ್ರಲ್ವ ಇದು ತಾಯಿಯಂತೆ ಮೂಲಂತೆ ಸೇರಿ ಅಂತ ಒಂದು ಗಾದೆ ಇದೆ. ನಾವು ಏನು ಕಲ್ತಿರ್ತೀವಿ ಅದೇ ಮಾಡೋದು. ಅದರ ಕುಡಿಯೋದ್ರಿಂದ ಮುಕ್ತರಾಗಿದ್ದರೆ ತುಂಬಾ ಒಳ್ಳೆಯದು. ಈಗ ನೀವೇ ಹೇಳಿದ್ರಲ್ಲ ಸರ್, ಸರ್ಕಾರ ಹೇಳುತ್ತೆ ಅದು ಕುಡಿನಿಲ್ಲ ಅಂತಂದ್ರೆ ಅಭಿವೃದ್ಧಿ ಪಡಿಸ್ಲಿಕ್ಕೆ ಆಗಲ್ಲ, ಬೇರೆ ಸವಲತ್ತು ಕೊಡಕ್ಕಾಗಲ್ಲ. ಆ ರಾಜಕೀಯ ವ್ಯಕ್ತಿಗಳು ಅವ್ರ ಬೇಳೆ ಬೇಯಿಸ್ಕೊಳ್ಳೋಕೆ ಏನೇನೋ ಹೇಳ್ತಾರೆ. ಅವ್ರು ಏನೂ ಕೊಡೋದ್ ಬೇಕಿಲ್ಲ. ಈ ಬಂದಂತ ಟ್ಯಾಕ್ಸ್ GST ಅವೇ ಬಂದದ್ದನ್ನ ನಾರ್ಮಲ್ ಕೊಟ್ಕೊಂಡು ಆಕೆ ಕಡೆಗೆ ಪೋಲಾಗ್ದಂಗೆ ಹಣಕಾಸನ್ನ ಮಾಡಿದ್ರೆ ಇದೇ ದೇವಲೋಕ ಮಾಡ್ಕೋಬಹುದು. ಈಗ ಬೇರೆ ಯಾವುದೇ ನಿಗಮಗಳಿಗೆ ಈಗ ಸರ್ಕಾರ ಒಂದು ಸವಲತ್ತನ್ನ ಕೊಡ್ಲಿಕ್ಕೆ ಆಗ್ತಿಲ್ಲ. ಬಿಟ್ಟಿ ಬಗ್ಗೆ ದುಡ್ಡಿಲ್ಲ. ಆಮೇಲೆ ಅಕಸ್ಮಿಕವಾಗಿ ಯಾವ್ದೋ ಒಂದು ರಸ್ತೆ ಮಾಡ್ಬೇಕಾದ್ರೆ 1 ಲಕ್ಷ ಸ್ಯಾಂಕ್ಷನ್ ಮಾಡಿದ್ರೆ 56% ಅವ್ರಿಗೆ ಕಮಿಷನ್ ಕೊಡ್ಬೇಕಂತೆ. ಇನ್ನು 44% ಅಲ್ಲಿ ಕಾಂಟ್ರಾಕ್ಟ್ ಮಾಡ್ಸೋನು ಅವನ್ ಖರ್ಚು ನೋಡ್ಕೊಂಡು ಮೆಟೀರಿಯಲ್ ಮಾಡೋದು ಎತ್ಲಿಂದ ಕ್ವಾಲಿಟಿ ಎಲ್ಲಿ ಬರುತ್ತೆ. ಆಮೇಲೆ ಹೂಳೆತ್ತೋದು ಅಂತ ಹೇಳ್ತಾರೆ. JCB ತೆಗ್ಸ್ಬಿಟ್ಟು ಈ ಫೋಟೋ ಇಟ್ಕೊಂಡು ಮಾತ್ರ ಮಂಕ್ರಿ ಹಿಡ್ಕೊಂಡು ಗುದ್ದಿ ಹಿಡ್ಕೊಂಡು ಫೋಟೋ ಹೊಡ್ಸ್ಕೊತಾರೆ. ಗೋಲ್ಮಾಲ್ 100ಕ್ಕೆ 99% ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಅದನ್ನ ನಾವು ಕೇಳಕ್ಕೆ ಒಬ್ಬ ಶಿಕ್ಷಕನಾಗಿ ನಿಷ್ಠೂರ್ಕು ಹೊಣೆ ಆಗ್ತೀನಲ್ಲ ಅಂತ ಹೇಳ್ಕೊಂಡ್ರು ಕಾಣಂಗಿದ್ದೀನಿ. ಸರ್, ಈಗ ಇನ್ನೊಂದು ಹೇಳ್ತೀನಿ, ನೀವೇ ಬುದ್ಧಿವಂತರಾಗಿ ನೀವು ಶಿಕ್ಷಕರಾಗಿ ನಾವು ಕೇಳಿದ್ರೆ ಜನರಿಗೆ ಹಿಂಗ್ ಆಗ್ತೀವಿ ಅಂದ್ರೆ ಕೇಳೋರು ಯಾರು? ಎಲ್ಲ ಅಲ್ಲಿ ಇರೋದು 99% ಬರೀ ಎಣ್ಣೆ ಹಾಕೋರು. ಅವ್ರು ನಮ್ಗೆ ಎದ್ವತ್ತು ಬೇಕಾದ್ರೆ ಮಾತಾಡ್ಸಕ್ಕೂ ರೆಡಿ ಇರ್ತಾರೆ ಎಣ್ಣೆ ಹಾಕೊಂಡಾಗ. ಅಂದ್ರೆ ಈಗ ಸರ್ಕಾರದ ಕೆಲಸನೇ ಅಷ್ಟು ಸರ್. ಅವರು ಈಗ ನೀವ್ ಹೇಳ್ದಂಗೆ ಬಿಟಿ ಭಾಗ್ಯಗಳನ್ನು ಬಿಟ್ಟು ಅದರಲ್ಲಿ ಇರ್ತಕ್ಕಂಥದ್ದನ್ನ ಯಾವ್ಯಾವುದಕ್ಕೆ ಏನೇನು ಕೊಡಬೇಕು, ಎಷ್ಟನ್ನು ಕೊಡಬೇಕು ಅನ್ನೋಂಥದ್ದನ್ನ ಮಾಡಿದ್ರೆ ನಮ್ಮನ್ನ ಜನರನ್ನ ಆರಾಮಾಗಿ ಒಳ್ಳೆಯ ದಾರಿಗೆ ತಗೊಂಡು ಸರ್ಕಾರ ಕೆಲವಾರು ಸವಲತ್ತುಗಳನ್ನ ಬಿಟಿ ಬಗ್ಗೆ ಅಂತಂದ್ರೆ ಈ ಆಸ್ಪತ್ರೆಗಳಿಗೆ ಸೌಲಭ್ಯ, ವಯೋವೃದ್ಧರು, ಕಾಯಿಲೆ ಕಸಾಲದವರಿಗೆ ಅನುಕೂಲ ಆಗುತ್ತೆ. ಶಾಲಾ ಮಕ್ಕಳಿಗೆ ಈ ಸರ್ಕಾರಿ ಶಾಲೆಯಲ್ಲಿ ಅವ್ರಿಗೆ ಏನೇನು ಬೇಕೋ ಸೌಲಭ್ಯ ಮಾಡಿಕೊಟ್ರೆ ಅವ್ರಿಗೆ ಫೀಸ್ ಮಾಡ್ಬೋದು, ಆಸ್ಪತ್ರೆಗೂ ಕೊಡ್ಬೋದು. ರೈತರಿಗೆ ಬಿತ್ತನೆ ಬೀಜಗಳನ್ನ ಸಬ್ಸಿಡಿ ಕೊಟ್ರೆ ಬೆಳೆದು ಗುಡ್ಡೆ ಆಗ್ತಾನೆ ಅವನಿಗೆ. ಅವ್ರಿಗೆ ಟೈಮ್ನಲ್ಲಿ ಮೆನೂರು ಅಥವಾ ಬಿತ್ತನೆ ಬೀಜಗಳು ಅವ್ರಿಗೆ ಏನೇ ಸೌಲಭ್ಯ ಕೊಡೋಕ್ಕಿಲ್ಲ, ಬರಿಗೋಲು ಮಾಡ್ತಾರೆ. ಅದರಿಂದ ನಮ್ಮ ದೇಶ ಮುಂದಕ್ಕೆ ಹೋಗ್ಬೇಕಾದ್ರೆ ಬಹಳ ಕಷ್ಟ ಇದೆ. ಇವರು ರಾಜ್ಯದವರು ಸುದ್ದ ಆದ್ರೆ ನಮ್ಮ ದೇಶ 90% ಸುದ್ದ ಆದಂಗೆ. ಲಂಚ ಕೊಡ್ತಾರೆ, ಲಂಚ ತಗೋತಾರೆ. ಈಗ ನೀವು ಜಲತಜ್ಞರು ಅಂತ ಇಡೀ ತಾಲೂಕಿಗೆ ಹೆಸರುವಾಸಿ ಇದ್ದೀರ. ನಿಮ್ಗೆ ಸರ್ಕಾರದಿಂದಾಗ್ಲಿ ತಾಲೂಕು ಆಡಳಿತದಿಂದಾಗ್ಲಿ ನಿಮ್ಮ ಕರೆಸಿ ಗೌರವ ಏನಾದ್ರು ಮಾಡಿದ್ದಾರೆ. ಇದು 2006ರಲ್ಲಿ ರಾಜ್ಯ ಪ್ರಶಸ್ತಿ. ಆಮೇಲೆ ಅಲ್ಲಿಂದ ಇಲ್ಲಿವರೆಗೆ ಕೃಷಿಕ ಇದು ಚಾಣಕ್ಯ ಕೃಷಿಕ ಅಂತಂದ್ರೆ ಈ ವರ್ಷ ಬಂದಿದೆ. ಆಮೇಲೆ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡ್ತೀವಿ ವರ್ಷದ ವ್ಯಕ್ತಿ ಅವಾರ್ಡ್ ಬಂದಿದೆ. ತಾಲೂಕು ಮಟ್ಟದಲ್ಲಿ ಇದರಲ್ಲಿ ಜನಗಳಿಗೆ ರೈತರಿಗೆ ತಿಳುವಳಿಕೆ ಹೇಳಿ ಇಂಥ ಗಿಡಗಂಟೆ ನೆಡಿ ಇಷ್ಟ ಅಂತರ ಇರಲಿ ಹಿಂಗೆ ಮಾಡಿ ಅಂತ ಹೇಳಕ್ಕೆ ಗ್ರಾಮೀಣ ಸೇವಾ ರತ್ನ ಪ್ರಶಸ್ತಿ ಬಂದಿದೆ. ಇನ್ನು ಹಲವಾರು ಬಂದಿದೆ. ಡಾಕ್ಟರೇಟ್ ಕೊಡಕ್ಕೆ ಅಂತ ಬಂದಿದ್ರು. ಡಾಕ್ಟರೇಟ್ ತಗೋಬೇಕು ಅಂದರೆ ಭಾಳ ರಾಗಿ ಬೀಸಬೇಕು, ನನಗೆ ಬೇಡ, ಅಷ್ಟು ಮಟ್ಟಿಗೆ ನಾನು ನಡ್ಕೊಂಡಿಲ್ಲ, ಬೇಡ ಅಂತಂದ್ವಿ. ಆದರೆ ಡೆಲ್ಲಿಗೆ ರತ್ನ ಪ್ರಶಸ್ತಿಗೆ ಜಿಲ್ಲಾವಾರು ಒಬ್ಬರಿಗೆ ಕೊಡೋದ್ರಿಂದ ನಂದು ತರಿಸ್ಕೊಂಡು ಅಲ್ಲಿ ಕಳಿಸಿದ್ದಾರೆ. ನನಗೆ ಬಂದಿಲ್ಲ, ನಾನು ಕೇಳೋಕೆ ಹೋಗಿಲ್ಲ, ಬಂದರೆ ಬೇಡ ಅನ್ನಕ್ಕಿಲ್ಲ, ಹೋಗಿದೆ. ಇನ್ನೂ ಕೂಡ ಸಂಘ ಸಂಸ್ಥೆಗಳು 8ರಿಂದ 10 ಊರುಗಳಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ. ನಾನು ಚಾರ್ಜ್ ತಗೊಂಡಿದ್ದೀನಿ. ಅಲ್ಲೂ ಕೂಡ 4-6 ವಿಚಾರಗಳನ್ನು ಅವ್ರಿಗೆ ತಿಳುವಳಿಕೆ ಹೇಳಿದ್ದೀನಿ. ಮಕ್ಕಳನ್ನು ಓದಿಸಿ ಒಂದು ಕಾಡು ಬಿಟ್ಟರು ಜೀವನ ಮಾಡುವಂಥ ಬುದ್ಧಿ ಬರುತ್ತೆ. ಎಲ್ಲದಕ್ಕಿಂತ ಮುಖ್ಯ ವಿದ್ಯೆಗಿಂತ ಮುಖ್ಯವಾದದ್ದು ಯಾವುದಲ್ಲ. ಹಣ ಮಾಡೋಕೆ ಹೋಗಬೇಡಿ, ವಿದ್ಯೆ ಸಂಪಾದನೆ ಮಾಡಿ.
ಅಂತ ಇವಾಗ ಹೇಳ್ತಾರೆ. ಇನ್ನೊಂದು, ನೀವು ಇಷ್ಟೆಲ್ಲ ಸರ್ಕಾರ ಮಟ್ಟದಲ್ಲಿ ನೀವು ತಿಳ್ಕೊಂಡು ಈ ಜನತಜ್ಞರಾಗಿ ಸಾಮಾಜಿಕ ಸೇವೆಗಳೇ ತೋರಿಸ್ಕೊಂಡಿದ್ದೀರಾ. ನೀವು ಯಾಕೆ ನೀವು ರಾಜಕೀಯ ಪ್ರವೇಶ ಮಾಡಿಲ್ಲ ಇಷ್ಟು ವರ್ಷ ಆದ್ರೂ? ರಾಜಕೀಯ ಸಾಲದಲ್ಲಿ ಅಪ್ಪಂತರು ಹೋಗೋಕೆ ಹಾಕಿಲ್ಲ. ಸುಳ್ಳು ಹೇಳಬೇಕು, ಮೋಸ ಮಾಡಬೇಕು, ಎಂಡ ಸರಿಯಾಗಿ ಕೊಡಿಸ್ಬೇಕು. ನಾವು ಯಾವುದು ಎಂಡ ಸರಿಯಿಂದ 100 ಕಿಲೋಮೀಟರ್ ದೂರ ಸುಳ್ಳು ಹೇಳಬಾರ್ದು, ಕೆಲಸ ಮಾಡ್ಕೊಂಡು ಅನ್ನ ತಿನ್ನಬೇಕು. ಆಮೇಲೆ ಯಾವುದೇ ಕಾರಣದಿಂದ ಕೂಡ ಈ ಸುಳ್ಳು ಸಾಕ್ಷಿ ಅಂಥದ್ದು ಇಂಥದ್ದು ಮಾಡಿ ಈ ತಗೋಬಾರ್ದು ಅಂತ ಹೇಳ್ತಾ ಇರ್ತೀನಿ. ಅಂದ್ರೆ ನಿಮ್ಗೆ ರಾಜಕಾರಣಕ್ಕೆ ಹೋಗ್ಬೇಕಾದ್ರೂ ಶುದ್ಧವಾಗಿದ್ದು ರಾಜಕಾರಣಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಇದೆ. ಸುಳ್ಳು ಹೇಳ್ಬೇಕು, ಸೀಳ್ನರೆ ಜನರಿಗೆ ಹಣದ ಹಂಚ್ಬೇಕು, ಹೌದು. ಎಣ್ಣೆ ಕುಡಿಸ್ಬೇಕು, ಅವ್ರನ್ನ ಓಲೈಕೆ ಮಾಡ್ಬೇಕು, ಹೌದು. ಅವ್ರ ಎದುರುಗಡೆ ನಟನೆ ಮಾಡ್ಬೇಕು. ಆಮೇಲೆ ಇದೆಲ್ಲ ಮಾಡಿದ್ರೆ ರಾಜಕಾರಣ. ಕಾಲು ಕೈ ಹಿಡಿಬೇಕು. ಒಬ್ಬ ಶಿಕ್ಷಕನಾಗಿ ನಾನು ಕೈ ಹಿಡಿಯಕ್ಕಾಗತ್ತಾ? ಆಮೇಲೆ ನನಗೆ ಇದು ಸೀಳರಿ ಮಂಡಲ ಪಂಚಾಯತಿಗೆ ಪ್ರಧಾನ ಮಾಡ್ತೀನಿ ಅಂತ ಅಂದ್ರು. ನಮ್ಮ ತಂದೆ ನಾನು 100 ಕಿಲೋಮೀಟರ್ ದೂರ ರಾಜಕೀಯಕ್ಕೆ ಅನ್ನೋದಕ್ಕೆ ನನ್ನ ತಾಯಿ ಹತ್ರ ಬಂದು ಕೇಳಿದ್ರು, ನಿಮ್ಮ ಮಗನಿಗೆ ಹೇಳಿ ಪ್ರಧಾನ ಮಾಡ್ತೀವಿ, ಈಗ ಭಾಳ ಅಧ್ವಾನಿದೋಗದೆ, ಪ್ರಧಾನ ಮಾಡ್ತೀವಿ, ಯಾವುದೇ ದುಡ್ಡು ಖರ್ಚು ಮಾಡ್ಸಿಕ್ಕಿಲ್ಲ ಅಂತಂದ್ರು. ಆದ್ರೆ ನಮ್ಮ ಮಗ ಹೆಂಗಿದ್ರು ಹಂಗಿರ್ಲಿಕ್ಕಪ್ಪ, ರಾಜಕೀಯ ನಮ್ಮ ಮನೆಗೆ ಬೇಡ ಅಂತಂದ್ರು. ಆದರೆ ನನ್ನ ಅಲ್ಲಿ ಕಮಿಟಿ ಮೆಂಬರ್ ಆಗಿ ತಗೊಂಡಿದ್ದಾರೆ. ಆದರೆ ಒಂದ್ಸತ್ತು ನನ್ನ ಮೀಟಿಂಗ್ ಕರೆದಿಲ್ಲ. ನಾನು ಹೊರಗಡೆ ಅವ್ರಿಗೆ ಹೇಳ್ತಾ ಇರ್ತೀನಿ, ಒಂದು ಊರಲ್ಲಿ 500 ಜನ ಇರ್ತಾರೆ, ಒಂದು ಊರಲ್ಲಿ 2000 ಜನ ಇರ್ತಾರೆ, ಒಂದು ಊರಿಗೆ ಇಷ್ಟು ಅಂತ ಈ ಇಟ್ಕೊಬೇಡಿ, ಜನಸಂಖ್ಯೆ ಆಧಾರದ ಮೇಲೆ ಸವಲತ್ತು ಕೊಡಿ ಅಂತ ಹೇಳ್ತೀನಿ. ಅದ ಅವರು ಕೆಲವರು ಬುದ್ಧಿವಂತರು, ಹೌದು ಸರ್ ನೀವು ತಗೊಂಡಿರೋದು ಅದಕ್ಕಾಗಿ ಹಿಂದೆ ಅಲ್ಲಿ ಮಂದಿಯಲ್ಲಿ ನಿಮಗೆ ತಿಳುವಳಿಕೆ ಹೇಳ್ತಾರೆ ಅಂತಲೇ ನೀವು ತಗೊಂಡಿರೋದು. ಈಗಿನ ಜನರಸು ನಮ್ಮ ಏನು ಮಾಡಿಲ್ಲ ಅಂತಂದ್ರೆ ದೂರದರೆ ಕಷ್ಟ ಆಗುತ್ತೆ, ಆಮೇಲೆ ರಾಜಕೀಯ ಒತ್ತಡ ತರ್ತಾರೆ, ಹಿಂಗಾಗಿದೆ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ನಿಮಗೆ ರಾಜಕಾರಣ ಅಷ್ಟೊಂದು ವಾತಾವರಣ ಶುದ್ಧವಾಗಿಲ್ಲ, ಕಲುಷಿತವಾಗಿರೋದ್ರಿಂದ ನಮ್ಮಂತವ್ರು ಅದ್ರೊಳಗಡೆ ಬೆರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 100ಕ್ಕೆ 99.99 ದುಡ್ಡು ಖರ್ಚು ಮಾಡ್ತಾನೆ ಯಾರೂ ಆಯ್ಕೆ ಆಗಿ ಬರೋದಿಲ್ಲ. ಮೊದಲನೇ ಲಂಚಕೋರರು, ಲಂಚ ಕೊಡೋರೇ ರಾಜಕೀಯ ವ್ಯಕ್ತಿಗಳು. ಲಂಚ ಕೊಟ್ಟು ಆಮೇಲೆ ಲಂಚ ಇಡೀ ದೇಶನೇ ಅಲ್ಲೋಲ ಕಲ್ಲೋಲ ಮಾಡ್ತಾವೆ. ಅಂದ್ರೆ ಈಗ ವ್ಯವಸ್ಥೆ ಹೇಗಾಗಿದೆ ಅಂತ ಅಂದ್ರೆ, ಮೊದಲು ಕಾಳಾಕಿ ನಂತರ ಬೀಜ ಹೆಚ್ಚು ಬಾಚೋದು ಅನ್ನೋ ತರ ಲೆಕ್ಕ ಆಗಿದೆ. ಹೌದು, ಹಂಗೆ ಯಾವ ಇಲ್ಲಿವರೆಗೆ ಸುತ್ತವಾಗಿ 100 ಜನಕ್ಕೆ ಎಷ್ಟು ಜನ ಇದ್ದಾರೆ ಖರ್ಚು ಮಾಡ್ತಾನೆ, ಪುಣ್ಯಾತ್ಮರು ಅವರೇ ಇದ್ದಾರೆ. ಅಂತರೂ ಬಾಳಕ್ಕೆ ಬೆಳಗಕ್ಕೆ ಬಿಟ್ಕೊಡೋದಿಲ್ಲ, ಹಂಗಾಗಿದೆ. ಕೆಲವರು ಬಹಳಷ್ಟು ಜನ ಇದ್ದಾರೆ, ಏನು ಮಾಡಬಾರ್ದು, ಏನು ತಿನ್ಬಾರ್ದು, ಮಾಡ್ಬೇಕು ಅಂತ ಮನಸ್ಸಿದೆ. ಆದ್ರೆ ಆ ಪರಿಸ್ಥಿತಿಯಾಗಿ ಮಾಡಿ ಅಲ್ಲೋಲ ಕಲ್ಲೋಲ ಮಾಡಾಗಿದೆ. ನೋಡ್ರಿ, ಈಗ ನವೀನ್ ಮಾರ್ನಳ್ಳಿ ನೀವು ಸುಮಾರು 50 ಜನ ಇದು ಮಾಡಿ ಪತ್ತೆ ಹಚ್ಚಿ 50 ಕೋಟಿ ಕೊಡ್ಸಿದ್ದೀರಿ. ಹೌದು. ಈಗ ಯಾವುದೇ ಹಳ್ಳಿನಾಗ್ಲಿ ನಿಮ್ಗೆ ದೂರವಾಣಿ ಕರೆ ಬಂದಾಗ ನೀವು ಅದನ್ನ ಯಾವುದೇ ಬರ್ಗಡಲ್ಲಿ ನೀವು ಅದನ್ನ ಸಕ್ಸಸ್ ನನಗೆ ಊಟ ಮಾಡ್ತಾ ಇದ್ದಾಗಲೂ ಕೂಡ ನನಗೆ ಫೋನ್ ಬರ್ತಾ ಇರ್ತವೆ. ಒಂದು ಪೆನ್ನು ಒಂದು ಪುಸ್ತಕ ಪಕ್ಕದಲ್ಲಿ ಇಟ್ಕೊಂಡೇ ನಾನು ಊಟ ಮಾಡ್ತಾ ಇರ್ತೀನಿ. ಅಲ್ಲಿ ಬಂತು ಅಂದ್ರೆ ನಾನು ಗುರುತಿಸ್ಕೊತೀನಿ. ಅವ್ರಿಗೆ ವಯಾರ್ ರೂಟು, ಆ ರೂಟ್ಗೆ 2, 3, 4 ಊರಿಗೆ ಮೇಂಟೈನ್ ಮಾಡ್ಕೊಂಡು ಇಂಥ ದಿವಸ ಬರ್ತೀನಿ ಹೀಗೆ ಅಂತ ಹೇಳ್ತೀನಿ. ಇದಕ್ಕೆ ನಿಮ್ಮ ಮನೆಯಿಂದ ಸಪೋರ್ಟ್ ಇದೆಯಾ ಇಲ್ಲ ವಿರೋಧ ಇದೆಯಾ? ಇಲ್ಲ. ಈ ಕಡೆ ನಾ ಕಾಸು ಪಡಗಾಸು ಬರುತ್ತಲ್ಲ, ಈ ಮನ್ಗಡೆಗೆ ನಾವು ಇಂಪ್ರೂವ್ಮೆಂಟ್ ಮಾಡ್ಬೇಕಾದ್ರೆ, ವ್ಯವಸಾಯ ಮಾಡ್ಬೇಕಾದ್ರೆ ದುಡ್ಡು ಬೇಕು, ಮನಸ್ಸು ಬೇಕು, ಅದೃಷ್ಟನೂ ಬೇಕು. 3ರಲ್ಲಿ 1 ಏರುಪೇರು ಆದರೂ ಕೂಡ ವ್ಯವಸಾಯ ಮಾಡೋಕ್ಕಾಗೋದಿಲ್ಲ. ನೀವು ಅದೃಷ್ಟ ರೇಖೆಯಲ್ಲಿ ಜೀವನ ನಡೆಸ್ತಾ ಇದ್ದೀರಿ. ಇದು ನಾನು ಅದೃಷ್ಟ ನಂಬ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಆದ್ರೆ ನೀವು ಡಂಬಾಚಾರಕ್ಕೆ ನೀವು ಮಾರು ಹೋಗೋದಿಲ್ಲ. ನಾನು ಯಾವುದೇ ರೀತಿಯ ಒಡವೆ ವಸ್ತುಗಳಲ್ಲಿ ಇದರಲ್ಲಿ ನಾನು ನಾರ್ಮಲ್ ಆಗಿ ಬೈಕು ಹೋಗೋಕ್ಕೆ ಬರೋಕ್ಕೆ ಬೈಕ್ ಬೇಕು. ನನ್ನ ಸಪೋರ್ಟ್ಗೆ ನಮ್ಮ ಸ್ನೇಹಿತರನ್ನು ಜೊತೆಲಿ ಕರ್ಕೊಂಡು ಹೋಗ್ತೀನಿ, ಅವ್ರನ್ನ ಖರ್ಚು ವೆಚ್ಚನೂ ನೋಡ್ಕೊಳ್ತೀನಿ. ಆಮೇಲೆ ಯಾವುದೇ ಊರಿಗೆ ಹೋದ್ರು ಕೂಡ ನನಗೆ ಫ್ರೀ ತರಕಾರಿ ಹಣ್ಣುಗಳು ಕೊಡ್ತಾರೆ. ನೀವು ಗಟ್ಟಿಯಾಗಿದ್ದರೆ ನಮ್ಗೆ ನೀರು ಕೊಡ್ತೀರಿ ಅಂತಂದರೆ ಅದಕ್ಕಿಂತ ನನಗೆ ಏನು ಬೇಕು. ಎಲ್ಲಿ ಯಾವುದೇ ಊರಿಗೆ ಹೋದ್ರು ಕೂಡ ಟಿವಿಲಿ ಬಂದಿರೋರು ಬರ್ತಾರೆ, ಪೇಪರ್ನಲ್ಲೂ ಬರ್ತಾರೆ ಅಂದರೆ ನಾನು ನೋಡೋಕ್ಕೆ ಮಾತಾಡ್ಸೋಕ್ಕೆ ಜನಗಳು ಕಾದಿರ್ತಾರೆ. ನಾನು ಉಳಿಸ್ಕೊಳ್ಳೇಬೇಕು. ಈಗ ಇಷ್ಟೆಲ್ಲ ನೀವು ಒಂದು ಜಲತಜ್ಞರಾಗಿ, ಶಿಕ್ಷಕರಾಗಿ, ಸಮಾಜ ಸೇವೆಯಾಗಿ ಈಗ ಕೆಲವೊಂದು ವಿಚಾರಗಳು ಹೇಳಿದ್ರಿ. ಈ ವಿಚಾರವಾಗಿ ನಿಮ್ಮನ್ನ ವಿರೋಧಿಯಾಗಿ ಯಾರು ನೋಡಿದ್ದಾರೆ? ಕೆಲವರು ಹೇಳ್ತಾರೆ, ಅಂದರೆ ಈ ಮಾಸ್ಟ್ರೆ ಎಲ್ಲ ಭೂಮಿನ ತೋತು ಬಿಡಿಸಿ ಭೂಕಂಪ ಆಗಂಗೆ ಮಾಡ್ತೀರಿ, ಎಲ್ಲ ಅಂತರ್ಜಲ ಎಲ್ಲ ಕಮ್ಮಿ ಆಗಂಗೆ ಮಾಡ್ತೀರಿ ಅಂತ ಚುಡಾಯಿಸ್ತಾರೆ. ಇದು ಮಾಡ್ತಾರೆ. ನೋಡಪ್ಪ, ಈಗ ತಾತ್ಕಾಲಿಕ ಬೇಕು, ಅವಶ್ಯಕತೆ ಇರುತ್ತೆ, ನೀರು ಬೇಕು. ಆಮೇಲೆ ಮುಂದಕ್ಕೆ ನೆಕ್ಸ್ಟ್ ನೋಡೋಣ, ಮುಂದಕ್ಕೆ ಏನಾದ್ರು ಒಂದು ಸೌಲಭ್ಯ ಬರುತ್ತೆ. ಅಲ್ಲಿವರೆಗೆ ಈ ಗುಳೆ ಹೋಗೋದು ನೀರಿಲ್ದೇ ಬೆಂಗಳೂರು, ಮೈಸೂರು ಆ ಕಡೆ ಬಾಂಬೆ ಹೋಗೋ ಬದಲು ಹೊಸಿ ಕಂಟ್ರೋಲ್ ಮಾಡ್ಬೋದಲ್ಲ ಅಂತ ನನ್ನ ಅಭಿಲಾಷೆ. ನೋಡ್ರಿ, ಈಗ ಪ್ರತಿಯೊಂದು ಮನೆಗೆ ಹೊಸದಾಗಿ ಮನೆ ಕಟ್ಸ್ಬೇಕು ಅಂದ್ರೆ ಪ್ರತಿಯೊಬ್ಬರು ಬೋರ್ ಕೊಡಿಸ್ತಾರೆ. ಅದು ಸಿಟಿಗಳಲ್ಲಿ ಜಾಸ್ತಿ ಇದೆ. ಅದರಿಂದ ಏನ್ ಪರಿಣಾಮ ಬೀಳ್ತದೆ? ಆದಷ್ಟು ಕೂಡ
ಮನೆ ಮನೆಗೂ ಬೋರ್ಗಳು ಹಾಕಬಾರದು. ಈಗ ಸರ್ಕಾರವೇ ಈಗ ಗಂಗೆ ಅಂತ ಹೇಳಿ ಮನೆ ಮನೆಗೆ ಗಂಗೆ ಅಂತ ಕೊಟ್ಟಿದ್ದರಿಂದ ಅದನ್ನ ಕಂಟ್ರೋಲ್ ಮಾಡಿಕೊಂಡು ಕಮ್ಮಿ ಮಾಡೋದು ಒಳ್ಳೆಯದು. ಈಗ ಕೊನೆಯದಾಗಿ ಏನಾದಾಗಿ ಇದ್ರೆ ನಮ್ಮ ಈಗ ಏನು ರೈತರ ಮಕ್ಕಳುಗಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ನಮ್ಮ ಸ್ನೇಹಿತರು ನನಗೆ ಪ್ರಸ್ತಾಪ ಮಾಡಿದ್ರು. ರೈತರ ಮಕ್ಕಳುಗಳಿಗೆ ಹೆಣ್ಣು ಕೊಡ್ತಾ ಇಲ್ಲ, ಇದ್ರ ಬಗ್ಗೆ ನೀವು ಸಮಾಜಕ್ಕೆ ಯುವಕರಿಗೆ ಏನು ಸಂದೇಶ ಕೊಡ್ತೀರಾ? ನೋಡಿ, ವ್ಯವಸಾಯದಲ್ಲಿ ಬೆಳೆದಂಥ ದವಸ ಧಾನ್ಯಗಳಿಗೆ ಬೆಲೆ ಇಲ್ಲ. ಇದು ಒಂದು ಗಾದೆ ಇದೆ, ವ್ಯವಸಾಯ ಮನೆ ಮಕ್ಕಳೆಲ್ಲ ಸಹಾಯ ಅಂತ. ಇದೊಂದು ಹಿಂಗಾಗ್ಬಿಟ್ಟಿದೆ. ಬೇರೆ ಕಡೆಗೆ ಹೋದರೆ 500,000 ಸಂಪಾದನೆ ಮಾಡ್ತಾರೆ. ಏನು ಇಷ್ಟು ಗಂಟೆ 4-5 ಗಂಟೆ ಕೆಲಸ ಮಾಡ್ತಾರೆ, 500 ರೂಪಾಯಿ ತಗೊಂಡು 5-6 ಜನ ಇದ್ದರೂ ಕೂಡ ಅವ್ರ ಜೀವನ ಆಗೋಗ್ತದೆ. ಇಲ್ಲಿ ನಾವು ವ್ಯವಸಾಯ ಮಾಡಿದ್ರೆ ಈಗ ಬೆಳೆದ್ರೆ 3 ತಿಂಗಳು 6 ತಿಂಗಳು ಬೆಳೆ ಬರುತ್ತೆ. ಅದು ಎಲ್ಲರೂ ಕೆಲಸ ಮಾಡಬೇಕು. ಬಿಸಿಲು ಮಳೆ ಎಲ್ಲನೂ ಕೂಡ ಎದುರಿಸ್ಕೊಂಡು ಮಾಡಬೇಕಲ್ಲ. ಈಗಿನ ಜನ್ರೇಷನ್ ಏನು ಮಾಡಿದ್ದಾರೆ, ಬರೀ ಆಡಂಬರದೊಳಗೆ ತಿರುಗಿಕೊಂಡಿದ್ದಾರೆ. ಇದರಿಂದ ತೊಂದರೆ ಆಯ್ತದೆ. ಇವತ್ತಲ್ಲ ನಾಳೆ ಒಂದಲ್ಲ ಒಂದು ದಿವಸ ರೈತರ ಮಕ್ಕಳೇ ರಾಜರಾಯ್ತಾರೆ. ಅಂದ್ರೆ ನಿಮ್ಮ ಅಭಿಪ್ರಾಯ, ರೈತರಿಗೆ ಮುಂದಿನ ಭವಿಷ್ಯ ಇದೆ, ರೈತರ ಮಕ್ಕಳಿಗೆ ಮುಂದಿನ ಭವಿಷ್ಯ ಇದೆ, ಖಂಡಿತ ಇದೆ. ಇವತ್ತು ಸರ್ಕಾರಿ ಅಧಿಕಾರಿಗಳಿಗಾಗ್ಲಿ ರಾಜಕಾರಣಿಗಳಿಗಾಗ್ಲಿ ಏನು ಓಲೈಕೆ ಐತೆ ಅದೆಲ್ಲ ನೆಕ್ಸ್ಟ್ ನಡೆಯೋದಿಲ್ಲ. ಮುಂದೆ ಜಮೀನ್ ಇಟ್ಟಿರ್ತಕ್ಕಂಥವನೇ ಅವನೇ ರಾಜ. ಹಾಗೆ ಆಗುತ್ತೆ. ಯಾರೋ ರೈತರುಗಳು ಜಮೀನನ್ನು ಕಳ್ಕೋಬಾರ್ದು. ತಾತ ಮುತ್ತಾತನ ಆಸ್ತಿ ಬಂದದ್ದನ್ನ ಪಾಳುಬಿಡ್ದಂಗೆ ಏನಾರು ಬೆಳೆಗಳು ಅಥವಾ ಗಿಡಗಂಟೆಗಳನ್ನು ನೆಟ್ಟಾಗ ಅದು ಒಂದಲ್ಲ ವರ್ಷ ನಮ್ಮ ತಲೆ ಕಾಯ್ತದೆ. ಅದರಿಂದ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ನಿಮಗೆ ಸಸಿಗಳು ಬೇಕೇ, ಇಂಥ ಹೋಗಿ ಇಂಥ ಸಿಕ್ಕುತ್ತೆ. ಆಮೇಲೆ ಸರ್ಕಾರದಿಂದ ಇಂಥ ಹುದ್ದೆಗಳಿದೆ, ದುಡ್ಡು ಕಾಸು ಬರುತ್ತೆ, ಅದನ್ನು ಖರ್ಚು ಮಾಡಿ ನೀವೇ ಮಾಡಿ ಕೆಲಸ ಮಾಡಿ ನೆಟ್ಟೋದನ್ನು ಉಳಿಸಿ. 90% ಏನಾದ್ರು ಉಳಿಸಿದ್ರೆ ನಿಮ್ಗೆ ಒಂದಲ್ಲ ಒಂದು ದಿವಸ ನಿಮ್ಮ ಮಕ್ಕಳು ಕೋಟ್ಯಾಂತರ, ಮೊದಲು ಲಕ್ಷಾಧೀಶ್ವರ ಅಂತಿದ್ರು, ಈಗ ಕೋಟ್ಯಾಧೀಶ್ವರಿಗೂ ಲೆಕ್ಕಕ್ಕಿಲ್ಲ. ಆ ಥರ ಅಂತೂ ಬರುತ್ತೆ. ಆಗ ರೈತರಿಗೆ ಮುಂದೆ ಭವಿಷ್ಯ ಇದೆ. ಇಷ್ಟೊತ್ತು ಗಂಟ ಜಲತಜ್ಞರಾದ ರಾಮೇಗೌಡರ ಜೊತೆ ತುಂಬಾ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅವ್ರಿಗಿರ್ತಕ್ಕಂಥ ರೈತರ ಬಗ್ಗೆ ಕಾಳಜಿ ಏನಿದೆ, ಬಹುಶಃ ರಾಜಕೀಯ ದಾರಿಗಳಿದ್ರೂ ಕೂಡ ರಾಜಕೀಯ ಯಾಕೆ ಹೋಗಕ್ಕಿಲ್ಲ ಅನ್ನುವಂಥ ಎಲ್ಲದರ ಬಗ್ಗೆ ಬಹಳ ಸರಳವಾಗಿ ನಮ್ಮೊಂದಿಗೆ ಇಷ್ಟುವರೆಗೂ ಚರ್ಚೆ ಮಾಡಿದ್ರಿ. ಧನ್ಯವಾದಗಳು ಸರ್. ನಿಮ್ಮ ಸೇವೆ ಸದಾ ಇದೇ ರೀತಿ ಮುಂದುವರಿಲಿ. ನೋಡಿ, ಇನ್ನು ಮುಂದೆ ರೈತರಿಗೆ ಹೇಳಿದ್ದಾರೆ, ಮುಂದಿನ ಭವಿಷ್ಯ ರೈತರ ಮಕ್ಕಳಿಗೆ ಭವಿಷ್ಯವಿದೆ. ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಸ್ವಲ್ಪ ಆಸ್ತಿಯನ್ನು ಕೂಡ ಕಳಿಯದೆ ನಿಮ್ಮ ತಾತ ಮುತ್ತಾತರು ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಅನ್ನುವಂಥದ್ದನ್ನ ಈ ಮೂಲಕ ಸಂದೇಶವನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ರಾಜಕಾರಣಿಗಳು ಏನು ಬದಲಾದ್ರೆ ರೈತರ ಬದುಕು ಎಷ್ಟು ಹಸನಾಗುತ್ತೆ ಅನ್ನುವಂಥದ್ದು ಕೂಡ ಸರಳವಾಗಿ ಇಲ್ಲಿ ವಿಷಯವನ್ನು ಮುಡಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಇವರ ಸೇವೆಯನ್ನ ಬಳಸ್ಕೊಳ್ತಕ್ಕಂಥ ಕೆಲಸವನ್ನ ರೈತರು ಮಾಡಿ, ನಿಮ್ಮ ಭೂಮಿಯಲ್ಲಿ ಇರ್ತಕ್ಕಂಥದಕ್ಕೆ ಏನೇನು ಬೆಳೆಯನ್ನ ಬೆಳೆದ್ರೆ ಬೆಳಿಬಹುದು ಅನ್ನುವಂಥದ್ದನ್ನ ಸಲಹೆಯನ್ನ ತಗೊಳ್ಳಿ. ಯಾವಾಗ್ಲೂ ನಿಮ್ಮೊಂದಿಗೆ ಅವರು ನಿಮಗೆ ಸಹಕಾರವನ್ನ ಕೊಡ್ತಾರೆ, ನಿಮಗೆ ಮಾರ್ಗದರ್ಶನವನ್ನ ಕೊಡ್ತಾರೆ. ಇಂಥ ಶಿಕ್ಷಕರು ಮಕ್ಕಳಿಗೆ ಶಿಕ್ಷಕರಾಗಿದ್ದವರು ಇವತ್ತು ರೈತರಿಗೆ ಶಿಕ್ಷಕರಾಗಿ ಸಿಕ್ತಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯ. ಹಾಗಾಗಿ ಯಾವತ್ತೂ ರಾಮೇಗೌಡರ ಕಾಂಟ್ಯಾಕ್ಟ್ ನ ತಗೊಂಡು ಅವರ ಸಲಹೆ ಸೂಚನೆಗಳನ್ನ ತಗೊಂಡು, ನಿಮ್ಮ ಭೂಮಿಯಲ್ಲಿ ನೀರಿದೆಯಾ, ಗಂಗೆ ಸಿಕ್ಕಿದ್ರೆ ನಿಮ್ಮಲ್ಲಿ ಎಲ್ಲಾ ತರದ ಹಚ್ಚ ಹಸಿರು ಮಾಡಬಹುದು ನಿಮ್ಮ ಭೂಮಿಯನ್ನ. ಜಲತಜ್ಞರು ಈ ಊರ್ನಲ್ಲೇ ಸ್ವತಃ ಅವರು ಹುಟ್ಟು ಊರ್ನಲ್ಲೇ ನೀರಿಲ್ಲ ಅಂತ ಹೇಳ್ತಂತ ಸರ್ಕಾರಿ ತಜ್ಞರ ಮುಂದೆ ಇವರು ಇದೆ ಅನ್ನುವಂಥದ್ದನ್ನ ತೋರಿ ಪ್ರೂವ್ ಮಾಡಿರ್ತಕ್ಕಂಥ ರಾಮೇಗೌಡರು. ಹಾಗಾಗಿ ನಿಮ್ಮ ಭೂಮಿಗಳಲ್ಲಿ ಈ ತರದ ಯಾವ್ದಾದ್ರು ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ಇವರ ಕಾಂಟ್ಯಾಕ್ಟ್ ನಂಬರ್ನ ಕೂಡ ನಾವು ಹಾಕ್ತಿವಿ. ಆ ನಂಬರ್ನ ತಗೊಳ್ಳಿ, ನಮ್ಮ ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ್ದಾದ್ರು ಮಾಹಿತಿ ಬೇಕು ಅನ್ನುವಂಥದ್ದಿದ್ರೆ ಕೂಡ ನಮ್ಮೊಂದಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಅದ್ರ ಜೊತೆಗೆ ನಾವು ಕೂಡ ಇವ್ರನ್ನ ಒಳಗೊಂಡು ನಿಮ್ಮ ಜೊತೆಯಲ್ಲಿ ನಾವು ಸಹಕಾರ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇದುವರೆಗೂ ನಮ್ಮೊಂದಿಗೆ ಮಾರ್ಗದರ್ಶನ ನೀಡಿದಂತ ರಾಮೇಗೌಡರಿಗೆ ನಮ್ಮ ಚಾನಲ್ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು.